Second heading, without doing any calculation, find the numbers which are surely not perfect square. Okay, ಇಲ್ಲಿ ಕ್ವಶನ್ ಕೊಟ್ಟಿರೋದು ನೋಡ್ರಿ, ಯಾವ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂತ ಹೇಳ್ಬೇಕು. ಓಕೆನಾ, ಈಗ ನೀವು ನೋಡಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂತಂದ್ರೆ, ಓಕೆ, ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬೇಕಂದ್ರೆ ಏನೇನು ಇರ್ಬೇಕಂದ್ರೆ ಲಾಸ್ಟ್ ಡಿಜಿಟ್ ಬಂದು 1 ಆದ್ರೆ ಇರ್ಬೇಕು, ಇಲ್ಲ 4 ಆದ್ರೆ ಇರ್ಬೇಕು, ಇಲ್ಲ 9 ಆದ್ರೆ ಇರ್ಬೇಕು, ಇಲ್ಲ 6 ಆದ್ರೆ ಇರ್ಬೇಕಿಲ್ಲ 5 ಆದ್ರೆ ಇರ್ಬೇಕು. ಓಕೆ, ಸೊ ಅದ್ರ ಜೊತೆಗೆ ಈವನ್ ನಂಬರ್ ಆಫ್ ಜೀರೋಸ್ ಇರ್ಬೇಕು. ಓಕೆ, ಸೊ ನಾನು ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಬರ್ದೆ ನಿಮಗೆ ನೀಟಾಗಿ ಅರ್ಥ ಮಾಡಿಸ್ತೀನಿ. ಓಕೆ, ಟು ಬಿ ಎ ಪರ್ಫೆಕ್ಟ್ ಸ್ಕ್ವೇರ್, the number should end with either 1 or 4 or 9 or 6 or 5 or even number of zeros. Okay, ಈಗ even number of zeros ಅಂದ್ರೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ 100 ಇತ್ತು ಅನ್ಕೊಳ್ರಿ. ಓಕೆ, ಎಷ್ಟು ಝೀರೋ ಇದಾವೆ? 2 zeros ಇದಾವೆ. 2 0 ಅಂದ್ರೆ 2 ಬಂದ್ಬಿಟ್ಟು ಇವನ್ ತಾನೆ. ಸೊ ಇವನ್ ಇದ್ದಾಗ ಏನು ಪರ್ಫೆಕ್ಟ್ ಸ್ಕ್ವೇರ್ ಅಂತೀವಿ, ಇವನ್ ನಂಬರ್ ಆಫ್ ಜೀರೋಸ್ ಇದ್ದಾಗ. ಓಕೆ, ಇಲ್ಲಿ ಎಷ್ಟು ಜೀರೋ ಇದಾವೆ? 2 zeros ಇದಾವೆ. 2 zeros ಅಂದ್ರೆ ನಥಿಂಗ್ ಬಟ್ ಏನು ಇವನ್ ಅಂತ ಗೊತ್ತಾಯ್ತು. ಸಪೋಸ್ ಹಿಂಗೆ 1000 ತಗೊಂಡೆ ಅನ್ಕೋ, ಇಲ್ಲಿ ಎಷ್ಟು ಜೀರೋ ಇದಾವೆ? 3 zeros ಇದಾವೆ. ಓಕೆ, 3 zeros ಅಂದ್ರೆ 3 ಬಂದ್ಬಿಟ್ಟು ಆಡ್ತಾನೆ. ಸೊ ಅವಾಗ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಲ್ಲ. ಓಕೆನಾ, ಇನ್ನು ಉಳ್ಕಿದಂತ್ರ ಗೊತ್ತಾಯ್ತು, ಲಾಸ್ಟ್ ನಂಬರ್ 1 4 9 or 6 or 5 ಇದ್ರೆ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಈಗ ನೀವು ನೋಡಿದ್ರೆ ಇಲ್ಲಿ ಯಾವ್ಯಾವ ಪರ್ಫೆಕ್ಟ್ ಇಲ್ಲ ಅಂತ ನೋಡೋಣ. ಇಲ್ಲಿ ನೋಡ್ರಿ, ಲಾಸ್ಟ್ ನಂಬರ್ 3 ಇದೆ. ಸೊ ಲಾಸ್ಟ್ ನಂಬರ್ 3 ಇದೆ ಅಂತಂದ್ರೆ ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಓಕೆ, ಇಲ್ಲಿ ನೋಡ್ರಿ ಲಾಸ್ಟ್ ನಂಬರ್ 7 ಇದೆ, ಇದು ಕೂಡ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಓಕೆ, ಇಲ್ಲಿ ಲಾಸ್ಟ್ ನಂಬರ್ 8 ಇದೆ, ಇದು ಕೂಡ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಇಲ್ಲಿ ನೋಡ್ರಿ ಲಾಸ್ಟ್ ನಂಬರ್ 1 ಇದೆ, ಇದು ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಯಾಕಂದ್ರೆ ನೀವು ನೋಡ್ರಿ ಐದರ್ 1 ಇಂದ ಆದ್ರೆ ಎಂಡ್ ಆಗ್ಬೇಕು, ಇಲ್ಲ 4 9 or 6 or 5. ಬಟ್ ಇಲ್ಲಿ ಏನಿದೆ 3 7 8 ಇದೆ. ಸೊ ಇವಂತೂ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಇಲ್ಲಿ ಲಾಸ್ಟ್ ನಂಬರ್ 1 ಇದೆ, ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಓಕೆ, ಅವ್ರು ಏನ್ ಕೇಳಿದಾರೆ, ಯಾವ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಅಂತ ಕೇಳಿದಾರೆ. ನೀವು ಕ್ವಶನ್ 1 2 3 ಇದು ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಅಂತ ಬರ್ದು ಬಿಡ್ರಿ.